ಮಾಡ್ತಾ ಇದ್ದಾರೆ ಮತ್ತೆ ಹಿಂದೆ ಸರಿಯುತ್ತಾ ಮತ್ತೆ ಅದೇ ರೀತಿ ಪರಿಣಾಮಕಾರಿಯಾಗಿ ಇಲ್ಲ, ಅದೇ ಇದನ್ನ ಮುಂದುವರಿಸ್ತೇವೆ. ಅವರು ಕೂಡ ನಮ್ಮಲ್ಲಿ ಜಿಲ್ಲಾ ಪಂಚಾಯಿತಿಯ CEO ಆಗಿದ್ರು, ಅವರಿಗೂ ಅನುಭವ ಇದೆ. ಹಾಗಾಗಿ ಆ ರೀತಿ ಏನು ನಮಗೆ ತೊಂದರೆ ಆಗೋದಿಲ್ಲ, ಅದನ್ನು ಮುಂದುವರಿಸ್ತೀವಿ. ಅಭಿವೃದ್ಧಿ ಕೆಲಸಗಳು ಇದು ಸರ್ಕಾರದ ಚಿಂತನೆ ಏನಿದೆ ಅದರ ಅಡಿಯಲ್ಲಿ ನಾವು ಹೋಗ್ತೇವೆ. ತುಮಕೂರು ಭಾಳ ವೇಗವಾಗಿ ಬೆಳೀತಾ ಇದೆ. ಆ ಭಾಗದಲ್ಲಿ HAL ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಆಗಿದೆ. ಇಲ್ಲಿ ನಮಗೆ ವಸಂತ ನರಸಾಪುರದಲ್ಲಿ ಇಂಡಸ್ಟ್ರಿಯಲ್ ಹಬ್ ಆಗ್ತಾ ಇದೆ. ಮತ್ತು ಈಗಾಗಲೇ ನಾವು ಹಿರೇಹಳ್ಳಿಯಿಂದ ನ್ಯಾಷನಲ್ ಹೈವೇ 4ವರೆಗೂ ಲಿಂಕ್ ಮಾಡೋದಕ್ಕೆ ಒಂದು ರಿಂಗ್ ರೋಡ್ ಥರ ಪ್ರಪೋಸ್ ಮಾಡಿದ್ದೀವಿ. ಅದು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವಲ್ ಮಾಡಿದೆ. ಮತ್ತು ಈ ಸಿಟಿಯನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ, ಅಂದರೆ ಏರಿಯಾ ಏನಿದೆಯಲ್ಲ ನಮ್ಮದು ಕಾರ್ಪೊರೇಷನ್ ಏರಿಯಾನು ಜಾಸ್ತಿ ಮಾಡಬೇಕು ಅಂತ ಒಂದು ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಡ್ರಾಫ್ಟ್ ಮಾಡಿ ಅಂತ ಹೇಳಿದ್ದೇನೆ DC ಅವರಿಗೆ ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ. ಅವರೆಲ್ಲ ಒಂದು ಏರಿಯಾನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಉದಾಹರಣೆಗೆ ಈಗ ಮಲಸಂದ್ರ ಏನು ಇದಿದೆಯಲ್ಲ ನಮ್ಮ ಭೀಮಸಂದ್ರ ತನಕ ಕಾರ್ಪೊರೇಷನ್ ಇದೆ. ಈಗ ಅದನ್ನು ನಾವು ಮಲಸಂದ್ರ ಡೈರಿವರೆಗೂ ತೊಗೊಂಡೋದ್ರೆ ಎಂಟೈರ್ ತುಮಕೂರು ಸರ್ಕಲ್ಲು ಅದನ್ನು ಎಕ್ಸ್ಪ್ಯಾಂಡ್ ಮಾಡೋ ಕೆಲವು ಹಳ್ಳಿಗಳು ಬರುತ್ತೆ. ಆ ಹಳ್ಳಿಗಳು ಕೂಡ ಕೆಲವೆಲ್ಲ ಸಿಟಿ ಒಳಗೆ ಸೇರಿಕೊಳ್ತವೆ. ಆಗ ಆ ಹಳ್ಳಿಗಳ ಅಭಿವೃದ್ಧಿನೇ ಆಗಬೇಕು. ಅವರಿಗೆ ರಸ್ತೆ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಆಮೇಲಿಂದ ಚರಂಡಿ ಆಗಬೇಕು. ಕಾರ್ಪೊರೇಷನ್ಗೆ ಏನೆಲ್ಲ ಕಾರ್ಪೊರೇಷನ್ ಲಿಮಿಟ್ಸ್ ಎಲ್ಲ ಆಗಬೇಕಾಗಿದೆ ಅದೆಲ್ಲ ಆಗಬೇಕು. ಬೆಂಗಳೂರಲ್ಲಿ ಕೂಡ ನಾನು ಬೆಂಗಳೂರು ಉಸ್ತುವಾರಿ ಇರುವಾಗ 110 ಹಳ್ಳಿಗಳನ್ನು ಸೇರಿಸಿದ್ದು. ಅದು ಡೆವಲಪ್ಮೆಂಟಿಗೆ ಸ್ವಲ್ಪ ಸಮಯ ಹಿಡಿತು. ಬಡ್ಜೆಟ್ನೆಲ್ಲ ಅಲೋಕೇಶನ್ ಮಾಡಿಕೊಂಡು ಆ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ 110 ಹಳ್ಳಿ ಈಗ ಅಭಿವೃದ್ಧಿ ಆಗ್ತಾ ಇದ್ದಾವೆ. ಅದೇ ಪ್ರಕಾರ ನಾವು ತುಮಕೂರಿನಲ್ಲೂ ಕೂಡ ಒಂದು ಎಕ್ಸ್ಪ್ಯಾಂಡ್ ಮಾಡಿದ್ರೆ ತುಮಕೂರು ಬೆಳೆಯುತ್ತೆ, ಹೊಸ ಎಕ್ಸ್ಟೆನ್ಷನ್ ಆಗುತ್ತೆ, ಹೊಸ ಮನೆಗಳು ಬರುತ್ತೆ, ಹೊಸದಾಗಿ ಆ್ಯಕ್ಟಿವಿಟೀಸ್ ಆಗುತ್ತೆ, ಕಾರ್ಪೊರೇಷನ್ಗೂ ಟ್ಯಾಕ್ಸ್ ಕೂಡ ಬರುತ್ತೆ. ಹಾಗಾಗಿ ಅದನ್ನು ಮಾಡಬೇಕು ಅಂತ ಒಂದು ಚಿಂತನೆ ಮಾಡಿದ್ದೀವಿ.